ಧರ್ಮಸ್ಥಳ ವಿರೋಧಿಗಳ ಮುಖವಾಡ ಬಯಲಾಗಿದೆ. ಬಿ ಗ್ಯಾಂಗ್ ಮುಖವಾಡ ಕಳಚಿ ಬಿದ್ದಿದೆ. ಸುಜಾತ ಭಟ್ ಬುರುಡೆ ಗ್ಯಾಂಗ್ ಅಂತಾನೆ ಸುಜಾತ ಭಟ್ ಸಾಂಗ್ ಕೊಟ್ಟಿದ್ದಾರೆ. ಬಿ ಗ್ಯಾಂಗ್ ನನ್ನನ್ನ ಧರ್ಮಸ್ಥಳ ಕೇಸ್ಗೆ ಎಳೆದು ತಂದ್ರು. ಬುರುಡೆ ಗ್ಯಾಂಗ್ ನನ್ನನ್ನ ಗೊಂಬೆಯಂತೆ ಅಲ್ಲಾಡಿಸಿದ್ರು. ನನ್ನನ್ನ ಈಗ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ನಾನು ಮಾಡಿರುವ ತಪ್ಪಿಗೆ ವೀರೇಂದ್ರ ಹೆಗ್ಗಡೆ ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳುತ್ತೇನೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಸಿಬಿಐಗೆ ವಹಿಸಬೇಕು. ರಿಪಬ್ಲಿಕ್ ಕನ್ನಡ ಮೂಲಕ ಸರ್ಕಾರಕ್ಕೆ ಸುಜಾತ ಭಟ್ ಆಗ್ರಹ ಮಾಡಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅನ್ನೋ ಹಾಗೆ ಸುಜಾತ ಭಟ್, ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ತಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡಿದ್ದಾರೆ. ನನ್ನನ್ನ ಯಾರೂ ಷಡ್ಯಂತ್ರದ ದಾಳವಾಗಿ ಬಳಸಿಕೊಂಡ್ರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಬುರುಡೆ ಗ್ಯಾಂಗ್ ಅಂತೇಳಿ ಸುದ್ದಿ ಆಗ್ತಾ ಇದೆಯಲ್ಲ, ಸುಜಾತ ಭಟ್ ಕೂಡ ಇದು ಬುರುಡೆ ಗ್ಯಾಂಗೇ ಅಂತೇಳಿ ಹೇಳಿದ್ದಾರೆ. ಧರ್ಮಸ್ಥಳದ ಪ್ರಕರಣ ಭಾರಿ ಸದ್ದನ ಮಾಡ್ತಿರುವಂತದ್ದು, ಇನ್ನು ಪ್ರತಿದಿನ ಚರ್ಚೆ ಆಗ್ತಾ ಇರುವಂತದ್ದು. ಈ ಪ್ರಕರಣ ಇವತ್ತು ಮತ್ತೊಂದಿಷ್ಟು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಸೊ ನಮ್ಮ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸುಜಾತ ಭಟ್ ಅವರು ಇದ್ದಾರೆ. ಅಮ್ಮ ನಮಸ್ತೆ. ಈ ಧರ್ಮಸ್ಥಳ ಕೇಸ್ಗೆ ಯಾಕೆ ಎಂಟ್ರಿ ಕೊಟ್ರಿ ಎನ್ನುವಂಥದ್ದು ನೀವು? ನಾನು ಯಾವುದಕ್ಕೂ ಎಂಟ್ರಿ ಕೊಡುವಂಥದ್ದು ನನಗೇನು ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ನಾನು ಎಂಟ್ರಿ ಕೊಡಬೇಕನ್ನುವಂಥದ್ದು ಏನಿಲ್ಲ. ಈ ಬುರ್ಡೆ ಗ್ಯಾಂಗ್ನವರು, ಬಿಗ್ ಗ್ಯಾಂಗ್, ನಾನು ಈಗ ಬುರ್ಡೆ ಗ್ಯಾಂಗ್ ಹೇಳೋದೇ ಬೇಡ, ಬಿಗ್ ಗ್ಯಾಂಗ್ನವರು ನನ್ನನ್ನು ಕರ್ಕೊಂಡು ಬಂದರು. ನನ್ನ ಮನೆ ಬಾಗಿಲಿಗೆ ಬಂದು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು, ಕರ್ಕೊಂಡು ಹೋದರು. ಎಲ್ಲ ಈ ರೀತಿ ನಡೆದಿದೆ. ಅದಾದ ಮೇಲೆ ಒಂದೊಂದೇ ಬಹಿರಂಗವಾಗಿ ಬರ್ತಾ ಇದೆ ಬುರ್ಡೆ ಗ್ಯಾಂಗ್ನ ವಿಚಾರಗಳು. ಇವತ್ತು ಈ ಮಟ್ಟಕ್ಕೆ ತಂದು ನಿಂತಿದೆ. ಮೊದಲು ಹೇಳ್ತಾರ, ಇಲ್ಲ ಈ ಕೇಸ್ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಈ ಕೇಸ್ಗೆ ನ್ಯಾಯ ಸಿಗಬೇಕು ಎನ್ನುವಂತ ಒಂದಷ್ಟು ಹೋರಾಟ ಮಾಡಿದ್ರು. ಸೊ ಅದಾದ ಬಳಿಕ ಈಗ ಹೇಳ್ತಾರೆ, ಇಲ್ಲ SIT ಸ್ಟೇ ಆಗಬೇಕು ಎನ್ನುವಂಥದ್ದು. ಇದೇನಾದ್ರೂ SITಲೇ ತನಿಖೆ ಆಗ್ಬೇಕಾ ಅಥವಾ ಸಿಬಿಐಗೆ ಏನಾದ್ರೂ ವಹಿಸಬೇಕಾ ಈ ಕೇಸನ್ನು? ಇವರು ಇಷ್ಟೆಲ್ಲ SITಯಲ್ಲಿ ಸರಿಗಿಲ್ಲ ವ್ಯಕ್ತಿಗಳು, SIT ತನಿಖೆ ದಿಕ್ಕು ತಪ್ಪಿ ಹೋಗಿದೆ ಅನ್ನುವಂತಹ ಮಾಹಿತಿಗಳನ್ನ ಕೊಡ್ತಿರ್ಬೇಕಾಗಿದ್ರೆ, ನನ್ನ ಲೆಕ್ಕದಲ್ಲಿ ಇನ್ನು ಮುಂದೆ ಇದನ್ನ ನಾನ್ಯಾವುದಕ್ಕೂ ಇಲ್ಲ, ಈ ಬುರ್ಡೆ ಇದನ್ನ ಸಿಬಿಐಗೆ ಕೊಡೋದೇ ಒಳ್ಳೇದು ನನ್ನ ಲೆಕ್ಕದಲ್ಲಿ. ಇನ್ನು ಸಿಬಿಐ ಬಂದ್ರೆ ಸಿಬಿಐ ಒಳ್ಳೆ ಇನ್ವೆಸ್ಟಿಗೇಟ್ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸ್ಲಿ ಅಷ್ಟೇ. ಎಲ್ಲ ಒಂದ್ ಕಡೆ ಬುರ್ಡೆ ಗ್ಯಾಂಗ್ ನಿಮ್ಮನ್ನ ಒಂದ್ ರೀತಿ ಬೊಂಬೆ ರೀತಿ ಆಡಿಸ್ಬಿಡ್ತಾ, ಅಂದ್ರೆ ಅವರವರ ಸ್ವಾರ್ಥಕ್ಕೋಸ್ಕರ ಸುಜಾತ ಭಟ್ ಅವ್ರನ್ನ ಬಳಸ್ಕೊಂಡ್ರ? ಹೌದು, ನನ್ನನ್ನ ಬಳಸ್ಕೊಂಡಿದ್ದಾರೆ. ಒಂದು ಗೊಂಬೆ ತರ ನನ್ನನ್ನ, ವಯಸ್ಸಾದ 60 ವಯಸ್ಸಿನ ಹೆಂಗಸನ್ನ ಒಂದು ಗೊಂಬೆ ತರ ಆಡಿಸ್ಕೊಂಡು ನನ್ನನ್ನ ಒಂದು ಮಟ್ಟಕ್ಕೆ ತಂದು ನನ್ನ ಜೀವನದ ಒಂದು ಇದನ್ನೇ, ವೃತ್ತಿಯನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಎಲ್ಲ ಒಂದ್ ಕಡೆ ಮೊದಲು ನಿಮ್ಮನ್ನ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ, ಒಂದಷ್ಟು ಹಣ ಕೊಟ್ಟಿದೀವಿ ಸುಜಾತ ಭಟ್ಗೆ ಎನ್ನುವಂಥದ್ದು ಹೇಳ್ತಾರೆ. ಇದೆಲ್ಲ ಸರಿನಾ ಎನ್ನುವಂತ? ನನ್ಗೆ ಯಾವ ಹಣನೂ ಕೊಟ್ಟಿಲ್ಲ. ಒಂದು 5,000 ರಿಂದ 10,000 ರೂಪಾಯಿ ಕೊಟ್ಟಿದ್ದಾರೆ. ಆ 5,000-10,000 ರೂಪಾಯಿಗೂ ನಾನು ಅವರಿಗೆ ರಿಟರ್ನ್, ನಾನು ಅದಕ್ಕೆ ಏನ್ ಕೊಡಬೇಕೋ ಅದನ್ನು ನಾನು ಕೊಟ್ಟಿದ್ದೀನಿ ಅವರಿಗೆ. ಅದು ಜಾಸ್ತಿ ಕೊಟ್ಟಿದ್ದೀನಿ. ನೀವು ಬುರ್ಡೆ ಗ್ಯಾಂಗ್ ಋಣದಲ್ಲಿ ಇದ್ದೀರಾ? ನಾನು ಯಾವ ಋಣದಲ್ಲೂ ಇಲ್ಲ. ಇಷ್ಟು ವಯಸ್ಸಾದ್ರೂ ನಾನು ಜೀವನವನ್ನ ಹೆಂಗೋ ಜೀವನ ನಡೆಸ್ಕೊಂಡು ಬಂದಿದ್ದೀನಿ. ನಾನು ಯಾರ ಹಂಗಲ್ಲಿ ಬದುಕದೆ ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡು ಬಂದಿರೋದು. ಅವರಾಗೆ ನನ್ನ ಮನೆ ಬಾಗಿಲಿಗೆ ಬಂದಿದ್ ಬಿಟ್ಟು ನಾನಾಗೆ ಅವರ ಮನೆ ಬಾಗಿಲಿಗೆ ಯಾವತ್ತೂ ಹೋಗ್ಲಿಲ್ಲ. ನನ್ನ ಪಾಡಿಗೆ ನಾನು ಇದ್ದವಳು, ಅವರಾಗೆ ಬಂದಿರೋದು ನನ್ನ ಮನೆ ಬಾಗಿಲು. ಹಾಗಾಗಿ ನನ್ನ ಚಾರಿತ್ರ್ಯವದೇ ಅವರು ಮಾಡಿದ್ದಾರೆ. ಮೊದಲು ನಿಮಗೆ ಈ ಬುರ್ಡೆ ಗ್ಯಾಂಗ್ ಏನು ಭರವಸೆ ಕೊಟ್ಟಿತ್ತು ಅಮ್ಮ? ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಅಷ್ಟೇ, ಬೇರೆ ಏನು ಇದು ಮಾಡಿಲ್ಲ. ನಂಗೆ ಈ ಮಟ್ಟಕ್ಕೆ ಬರ್ತಾರೆ, ಈ ಮಾಧ್ಯಮಗಳಿಂದ ನಾನು ಈ ರೀತಿ ಇದಾಗ್ತಾ ಇದ್ದೀನಿ ಅಥವಾ ಈ ರೀತಿ ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಒಂದು ಕಡೆಯಿಂದ ನಾನು ತಪ್ಪಿದ್ದೀನಿ ಅನ್ನುವಂಥದ್ದು ನನಗೆ, ನನ್ನ ಆತ್ಮಕ್ಕೆ ನಾನೇ ವಂಚನೆ ಮಾಡ್ಕೊಂಡಾಗಿದೆ. ಕೆಲವು ವಿಚಾರದಲ್ಲಿ ನನ್ನ ಆತ್ಮ ವಂಚನೆ ನನಗೆ ಇವಾಗ ಪಶ್ಚಾತ್ತಾಪವನ್ನ ಕೊಡ್ತಾ ಇದೆ. ಈಗ ಇಷ್ಟೆಲ್ಲ ಬೆಳವಣಿಗೆ ಆಯ್ತು, ಇಷ್ಟೆಲ್ಲ ಚರ್ಚೆ ಆಯ್ತು, ಕೋರ್ಟು, ಕಾನೂನು, ಒಂದಷ್ಟು ಟೆನ್ಷನ್, ನೋವು. ಸೊ ನೀವ್ ಹೇಳ್ತಂಗೆ ಅಪಮಾನ, ನನ್ನ ಚಾರಿತ್ರ್ಯವಾದ ಏನೇನೋ ಹೇಳ್ತಾ ಇದ್ರಿ. ಇದೆಲ್ಲದ್ರ ಹೊರತಾಗಿ ಶ್ರೀ ಮಂಜುನಾಥನ ದರ್ಶನವನ್ನು ಪಡಿತೀರಾ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನಾದ್ರು? ಈಗ ಸದ್ಯದಲ್ಲಿ ಹೋಗ್ಬೇಕು ಅಂತ ಇದ್ದೀನಿ. ಇದೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ SIT ಇದನ್ನೆಲ್ಲ ಒಂದು ಹಂತಕ್ಕೆ ಬರಲಿ. ನಂದೇನು ಇಲ್ಲ ಇನ್ನು SIT ಇದರಲ್ಲಿ, ನಂದೆಲ್ಲ ಮುಗ್ದು ಹೋಗಿ ಆಗಿದೆ. ಹಾಗಾಗಿ ಒಂದು ಹಂತಕ್ಕೆ ಬರಲಿ, ಒಂದು ಹಂತಕ್ಕೆ ಬಂದ ಮೇಲೆ ನಾನು ಹೋಗಿ ಧರ್ಮಸ್ಥಳ ಇದಕ್ಕೆ ಹೋಗಿ ನಾನು ಕ್ಷಮೆ ಯಾಚಿಸಿ ಮಂಜುನಾಥನ ದರ್ಶನ ಮಾಡಿಕೊಂಡು ಹೆಗ್ಡೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಇದ್ದೀನಿ. ಓಕೆ ಅಮ್ಮ, ಇದಿಷ್ಟು ಸುಜಾತ ಭಟ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್.
ಧರ್ಮಸ್ಥಳ ವಿರೋಧಿಗಳ ಮುಖವಾಡ ಬಯಲಾಗಿದೆ. ವಿ ಗ್ಯಾಂಗ್ ಮುಖವಾಡ ಕಳಚಿ ಬಿದ್ದಿದೆ. ಸುಜಾತ ಭಟ್ ಬುರುಡೆ ಗ್ಯಾಂಗ್ ಅಂತಾನೆ ಸುಜಾತ ಭಟ್ ಟಾಂಗ್ ಕೊಟ್ಟಿದ್ದಾರೆ. ವಿ ಗ್ಯಾಂಗ್ ನನ್ನನ್ನ ಧರ್ಮಸ್ಥಳ ಕೇಸ್ಗೆ ಎಳೆದು ತಂದ್ರು. ಬುರುಡೆ ಗ್ಯಾಂಗ್ ನನ್ನನ್ನ ಗೊಂಬೆಯಂತೆ ಅಲ್ಲಾಡಿಸಿದ್ರು. ನನ್ನನ್ನ ಈಗ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ನಾನು ಮಾಡಿರುವ ತಪ್ಪಿಗೆ ವೀರೇಂದ್ರ ಹೆಗ್ಗಡೆ ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳುತ್ತೇನೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಸಿಬಿಐಗೆ ವಹಿಸಬೇಕು. ರಿಪಬ್ಲಿಕ್ ಕನ್ನಡ ಮೂಲಕ ಸರ್ಕಾರಕ್ಕೆ ಸುಜಾತ ಭಟ್ ಆಗ್ರಹ ಮಾಡಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅನ್ನೋ ಹಾಗೆ ಸುಜಾತ ಭಟ್, ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ತಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡಿದ್ದಾರೆ. ನನ್ನನ್ನ ಯಾರೂ ಷಡ್ಯಂತ್ರದ ದಾಳವಾಗಿ ಬಳಸಿಕೊಂಡ್ರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಬುರುಡೆ ಗ್ಯಾಂಗ್ ಅಂತೇಳಿ ಸುದ್ದಿ ಆಗ್ತಾ ಇದೆಯಲ್ಲ, ಸುಜಾತ ಭಟ್ ಕೂಡ ಇದು ಬುರುಡೆ ಗ್ಯಾಂಗೇ ಅಂತೇಳಿ ಹೇಳಿದ್ದಾರೆ. ಧರ್ಮಸ್ಥಳದ ಪ್ರಕರಣ ಭಾರಿ ಸದ್ದನ ಮಾಡ್ತಿರುವಂತದ್ದು, ಇನ್ನು ಪ್ರತಿದಿನ ಚರ್ಚೆ ಆಗ್ತಾ ಇರುವಂತದ್ದು. ಈ ಪ್ರಕರಣ ಇವತ್ತು ಮತ್ತೊಂದಿಷ್ಟು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಸೊ ನಮ್ಮ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸುಜಾತ ಭಟ್ ಅವರು ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ಈ ಧರ್ಮಸ್ಥಳ ಕೇಸ್ಗೆ ಯಾಕೆ ಎಂಟ್ರಿ ಕೊಟ್ರಿ ಎನ್ನುವಂಥದ್ದು ನೀವು? ನಾನು ಯಾವುದಕ್ಕೂ ಎಂಟ್ರಿ ಕೊಡುವಂಥದ್ದು ನನಗೇನು ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ನಾನು ಎಂಟ್ರಿ ಕೊಡಬೇಕನ್ನುವಂಥದ್ದು ಏನಿಲ್ಲ. ಈ ಬುರ್ಡೆ ಗ್ಯಾಂಗ್ನವರು ಬಿಗ್ ಗ್ಯಾಂಗು, ನಾನು ಈಗ ಬುರ್ಡೆ ಗ್ಯಾಂಗ್ ಹೇಳೋದೇ ಬೇಡ, ಬಿಗ್ ಗ್ಯಾಂಗ್ನವರು ನನ್ನನ್ನು ಕರ್ಕೊಂಡು ಬಂದರು. ನನ್ನ ಮನೆ ಬಾಗಿಲಿಗೆ ಬಂದು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು, ಕರ್ಕೊಂಡು ಹೋದರು. ಎಲ್ಲ ಈ ರೀತಿ ನಡೆದಿದೆ. ಅದಾದ ಮೇಲೆ ಒಂದೊಂದೇ ಬಹಿರಂಗವಾಗಿ ಬರ್ತಾ ಇದೆ ಬುರ್ಡೆ ಗ್ಯಾಂಗ್ನ ವಿಚಾರಗಳು. ಇವತ್ತು ಈ ಮಟ್ಟಕ್ಕೆ ತಂದು ನಿಂತಿದೆ. ಮೊದಲು ಹೇಳ್ತಾರ ಇಲ್ಲ ಈ ಕೇಸ್ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಈ ಕೇಸ್ಗೆ ನ್ಯಾಯ ಸಿಗಬೇಕು ಎನ್ನುವಂತ ಒಂದಷ್ಟು ಹೋರಾಟ ಮಾಡಿದ್ರು. ಸೊ ಅದಾದ ಬಳಿಕ ಈಗ ಹೇಳ್ತಾರೆ ಇಲ್ಲ SIT ಸ್ಟೇ ಆಗಬೇಕು ಎನ್ನುವಂಥದ್ದು. ಇದೇನಾದ್ರೂ SITಲೇ ತನಿಖೆ ಆಗ್ಬೇಕಾ ಅಥವಾ CBIಗೆ ಏನಾದ್ರೂ ವಹಿಸಬೇಕಾ ಈ ಕೇಸನ್ನು? ಇವರು ಇಷ್ಟೆಲ್ಲ SITಯಲ್ಲಿ ಸರಿಗಿಲ್ಲ ವ್ಯಕ್ತಿಗಳು, SIT ತನಿಖೆ ದಿಕ್ಕು ತಪ್ಪಿ ಹೋಗಿದೆ ಅನ್ನುವಂತಹ ಮಾಹಿತಿಗಳನ್ನ ಕೊಡ್ತಿರ್ಬೇಕಾಗಿದ್ರೆ, ನನ್ನ ಲೆಕ್ಕದಲ್ಲಿ ಇನ್ನು ಮುಂದೆ ಇದನ್ನ ನಾನ್ಯಾವುದಕ್ಕೂ ಇಲ್ಲ, ಈ ಬುರ್ಡೆ ಇದನ್ನ CBIಗೆ ಕೊಡೋದೇ ಒಳ್ಳೇದು ನನ್ನ ಲೆಕ್ಕದಲ್ಲಿ. CBI ಬಂದ್ರೆ CBI ಒಳ್ಳೆ ಇನ್ವೆಸ್ಟಿಗೇಟ್ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸ್ಲಿ ಅಷ್ಟೇ. ಎಲ್ಲೋ ಒಂದ್ ಕಡೆ ಬುರ್ಡೆ ಗ್ಯಾಂಗ್ ನಿಮ್ಮನ್ನ ಒಂದ್ ರೀತಿ ಬೊಂಬೆ ರೀತಿ ಆಡಿಸ್ಬಿಡ್ತಾ, ಅಂದ್ರೆ ಅವರವರ ಸ್ವಾರ್ಥಕ್ಕೋಸ್ಕರ ಸುಜಾತ ಭಟ್ ಅವ್ರನ್ನ ಬಳಸ್ಕೊಂಡ್ರ ಏನು? ಹೌದು, ನನ್ನನ್ನ ಬಳಸ್ಕೊಂಡಿದ್ದಾರೆ. ಒಂದು ಗೊಂಬೆ ತರ ನನ್ನನ್ನ, ವಯಸ್ಸಾದ 60 ವಯಸ್ಸಿನ ಹೆಂಗಸನ್ನ ಒಂದು ಗೊಂಬೆ ತರ ಆಡಿಸ್ಕೊಂಡು ನನ್ನನ್ನ ಒಂದು ಮಟ್ಟಕ್ಕೆ ತಂದು ನನ್ನ ಜೀವನದ ಒಂದು ಇದನ್ನೇ, ವೃತ್ತಿಯನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ಮೊದಲು ನಿಮ್ಮನ್ನ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ, ಒಂದಷ್ಟು ಹಣ ಕೊಟ್ಟಿದೀವಿ ಸುಜಾತ ಭಟ್ಗೆ ಎನ್ನುವಂಥದ್ದು ಹೇಳ್ತಾರೆ. ಇದೆಲ್ಲ ಸರಿನಾ ಎನ್ನುವಂತ? ನನ್ಗೆ ಯಾವ ಹಣನೂ ಕೊಟ್ಟಿಲ್ಲ. ಒಂದು 5,000 to 10,000 ರೂಪಾಯಿ ಕೊಟ್ಟಿದ್ದಾರೆ. ಆ 5-10,000 ರೂಪಾಯಿಗೂ ನಾನು ಅವರಿಗೆ ರಿಟರ್ನ್, ನಾನು ಅದಕ್ಕೆ ಏನ್ ಕೊಡಬೇಕೋ ಅದನ್ನು ನಾನು ಕೊಟ್ಟಿದ್ದೀನಿ ಅವರಿಗೆ. ಅದು ಜಾಸ್ತಿದ್ದೇ ಕೊಟ್ಟಿದ್ದೀನಿ. ನೀವು ಬುರ್ಡೆ ಗ್ಯಾಂಗ್ ಋಣದಲ್ಲಿ ಇದ್ದೀರಾ? ನಾನು ಯಾವ ಋಣದಲ್ಲೂ ಇಲ್ಲ. ಇಷ್ಟು ವಯಸ್ಸಾದ್ರೂ ನಾನು ಜೀವನವನ್ನ ಹೆಂಗೋ ಜೀವನ ನಡ್ಸ್ಕೊಂಡು ಬಂದಿದ್ದೀನಿ. ನಾನು ಯಾರ ಹಂಗಲ್ಲಿ ಬದುಕದೆ ನನ್ನ ಪಾಡಿಗೆ ನಾನು ಜೀವನ ನಡ್ಸ್ಕೊಂಡು ಬಂದಿರೋದು. ಅವರಾಗೆ ನನ್ನ ಮನೆ ಬಾಗಿಲಿಗೆ ಬಂದಿದ್ಬಿಟ್ಟು ನಾನಾಗೆ ಅವರ ಮನೆ ಬಾಗಿಲಿಗೆ ಯಾವತ್ತೂ ಹೋಗ್ಲಿಲ್ಲ. ನನ್ನ ಪಾಡಿಗೆ ನಾನು ಇದ್ದವಳು, ಅವರಾಗೆ ಬಂದಿರೋದು ನನ್ನ ಮನೆ ಬಾಗಿಲು. ಹಾಗಾಗಿ ನನ್ನ ಚಾರಿತ್ರ್ಯವದೇ ಅವರು ಮಾಡಿದ್ದಾರೆ. ಮೊದಲು ನಿಮಗೆ ಈ ಬುರ್ಡೆ ಗ್ಯಾಂಗ್ ಏನು ಭರವಸೆ ಕೊಟ್ಟಿತ್ತು ಅಮ್ಮ? ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಅಷ್ಟೇ, ಬೇರೆ ಏನು ಇದು ಮಾಡಿಲ್ಲ. ನಂಗೆ ಈ ಮಟ್ಟಕ್ಕೆ ಬರ್ತಾರೆ, ಈ ಮಾಧ್ಯಮಗಳಿಂದ ನಾನು ಈ ರೀತಿ ಇದಾಗ್ತಾ ಇದ್ದೀನಿ ಅಥವಾ ಈ ರೀತಿ ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಒಂದು ಕಡೆಯಿಂದ ನಾನು ತಪ್ಪಿದ್ದೀನಿ ಅನ್ನುವಂಥದ್ದು ನನಗೆ, ನನ್ನ ಆತ್ಮಕ್ಕೆ ನಾನೇ ವಂಚನೆ ಮಾಡ್ಕೊಂಡಾಗಿದೆ. ಕೆಲವು ವಿಚಾರದಲ್ಲಿ ನನ್ನ ಆತ್ಮ ವಂಚನೆ ನನಗೆ ಇವಾಗ ಪಶ್ಚಾತ್ತಾಪವನ್ನ ಕೊಡ್ತಾ ಇದೆ. ಈಗ ಇಷ್ಟೆಲ್ಲ ಬೆಳವಣಿಗೆ ಆಯಿತು, ಇಷ್ಟೆಲ್ಲ ಚರ್ಚೆ ಆಯಿತು, ಕೋರ್ಟು, ಕಾನೂನು, ಒಂದಷ್ಟು ಟೆನ್ಷನ್, ನೋವು. ಸೊ ನೀವ್ ಹೇಳ್ತಂಗೆ ಅಪಮಾನ, ನನ್ನ ಚಾರಿತ್ರ್ಯವಾದ ಏನೇನೋ ಹೇಳ್ತಾ ಇದ್ರಿ. ಇದೆಲ್ಲದ್ರ ಹೊರತಾಗಿ ಶ್ರೀ ಮಂಜುನಾಥನ ದರ್ಶನವನ್ನು ಪಡಿತೀರಾ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನಾದ್ರು? ಈಗ ಸದ್ಯದಲ್ಲಿ ಹೋಗ್ಬೇಕು ಅಂತ ಇದ್ದೇನೆ. ಇದೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ SIT ಇದನ್ನೆಲ್ಲ ಒಂದು ಹಂತಕ್ಕೆ ಬರಲಿ. ನಂದೇನು ಇಲ್ಲ ಇನ್ನು SIT ಇದರಲ್ಲಿ, ನಂದೆಲ್ಲ ಮುಗ್ದು ಹೋಗಿ ಆಗಿದೆ. ಹಾಗಾಗಿ ಒಂದು ಹಂತಕ್ಕೆ ಬರಲಿ, ಒಂದು ಹಂತಕ್ಕೆ ಬಂದ ಮೇಲೆ ನಾನು ಹೋಗಿ ಧರ್ಮಸ್ಥಳ ಇದಕ್ಕೆ ಹೋಗಿ ನಾನು ಕ್ಷಮೆ ಯಾಚಿಸಿ ಮಂಜುನಾಥನ ದರ್ಶನ ಮಾಡಿಕೊಂಡು ಹೆಗ್ಡೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಇದ್ದೀನಿ. ಓಕೆ ಅಮ್ಮ, ಇದಿಷ್ಟು ಸುಜಾತ ಭಟ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.